ಶರಣರ ಚರಿತ್ರೆಯನ್ನ, ತನ್ನ ಜೀವನ ಚರಿತ್ರೆಯನ್ನ ತಾನೇ ಯಾರು ಬಂದು ಹೇಳಿದ್ರು ಅಂತಂದ್ರೆ, ಕಾಣಿಸೋದು ನಿಮಗೆ ನನ್ನ ಶರೀರ ಕಾಣಿಸಿರಬೇಕು, ಕೇಳಿಸೋದು ನನ್ನ ಧ್ವನಿ ನಿಮಗೆ ಕೇಳಿಸಿರಬೇಕು. ಆದ್ರೆ ಬರುವಂತಹ ಎಲ್ಲ ವಿಷಯಗಳನ್ನ ಇದು ಚಾಚೂ ತಪ್ಪಲಾರದಂತ ಹೇಳಿದಂತಹ ಶಕ್ತಿ ಯಾರ್ದು ಅಂತಂದ್ರೆ ಆ ಕರ್ತೂಗತಿ ಒಳಗಿದ್ದಂತಹ ಸದ್ಗುರು ಶರಣ ಶಿವಲಿಂಗೇಶ್ವರರೇ ಹೇಳ್ಯಾರ ಅಂತ ಹೇಳಿ ಭಾವವನ್ನು ಇಟ್ಟುಕೊಂಡು ಈ ಸಂಪೂರ್ಣವಾದಂತಹ ಮಹಾಪುರಾಣವನ್ನ ಆ ಚೈತನ್ಯವಾದಂತಹ ಗದುಗಿಗೆ ಅರ್ಪಣೆಯನ್ನ ಮಾಡಿ ಇನ್ನ ಈ ಪುರಾಣವನ್ನ ನಡಿಬೇಕಾದ್ರೆ ಬಹುತೇಕ ಈ ಪುರಾಣ ಯಾರು ಹೇಳಬೇಕಾಗಿತ್ತು ಅಂತಂದ್ರ ನಿಜಗುಣ ದೇವ್ರು ಹೇಳಬೇಕಾಗಿತ್ತು. PG ಹುಣಸಾಳದ ನಿಜಗುಣ ದೇವ್ರು ಹೇಳಬೇಕಾಗಿತ್ತು. ಎಷ್ಟು ವರ್ಷದ ಹಿಂದೆ ಅವರು ನಿರ್ಧಾರ ಆಗಿತ್ತು ಅಂತಂದ್ರೆ 3 ವರ್ಷದ ಹಿಂದೆ ಅವರೇ ಹೇಳ್ಬೇಕಂತೇಳಿ ನಿರ್ಣಯ ಆಗಿತ್ತು. ಇನ್ನ ಅವರು ಕೆಲವು ಅನಿವಾರ್ಯ ಕಾರಣಾಂತರದಿಂದ ಅವರಿಗೆ ಈ ಶಕ್ತಿ ಅಂದ್ರೆ ಅವರಿಗೆ ಈ ಪುರಾಣ ಹೇಳಲಿಕ್ಕೆ ಸಮಯ ಸಿಗಲಾರದ ಸಲುವಾಗಿ ಆ PG ಹುಣಸಾಳ ಸ್ವಾಮಿಗಳು ಹೇಳಿದ್ರು, ನೀವು ಯಾರಿಗೆ ಹಚ್ಚಕ್ ಹೋಗ್ಬೇಡ್ರಪ್ಪ, ಅಲ್ಲೇ ನಿಮ್ ಹುಲಿ ಅದನಲ್ಲ ಅವನ ಕಡೆಯಿಂದ ಹತ್ತಿರ ಚಂದ ಹೇಳ್ತಾನೆ ಅಂತ ಹೇಳಿ ನಮ್ಮ ಬಗ್ಗೆ 2 ಶಬ್ದ ಚಲೋ ಹೇಳಿ ನಮ್ಮಿಂದ ಹೇಳಿಸ್ಬೇಕಂತ ಹೇಳಿ ಪ್ರೇರಣೆ ಕೊಟ್ಟಂತವ್ರು ನಿಜಗುಣ ದೇವರದಾರ. ಅಂತಹ ನಿಜಗುಣ ದೇವರಿಗೂ ಕೂಡ ನಾನು ಈ ಸಂದರ್ಭದೊಳಗೆ ಧನ್ಯವಾದನ ತಿಳಿಸ್ತೀನಿ. ಇನ್ನು 5 ತಿಂಗಳ ಹಿಂದೆ ನಮ್ಮ ಎಳಮೇಲಿಯವರು ಹಾಗೂ ಗಡ್ಡದ ಶಿವಲಿಂಗಪ್ಪನವರು ಚಲಿಗೇರಿ ಮಠಕ್ಕೆ ಬಂದು ಅವ್ರು ನಮಗೆ ಹೇಳಿದ್ರು, ಶರಣರ ಪುರಾಣ ನೀವೇ ಹೇಳಬೇಕ್ರಿ ಅಂತೇಳಿ ಹೇಳಕ್ ಬಂದ್ರ ಅವರು. ನಂದ ನಿಮ್ಮ ಊರೇನು ಸಾಣದರಿ, ಎಂತಿಂತ ದೊಡ್ಡ ಸತ್ಪುರುಷರು ಬಂದು ಹೋಗ್ಯಾರ. ದಿಂಗಾಲೇಶ್ವರಂತಹ ಸ್ವಾಮಿಗಳು, ಉಪ್ಪಿನ ಬೆಟ್ಟಿಗೆರಂತಹ ಸ್ವಾಮಿಗಳು, ಅವರೆಲ್ಲ ಪ್ರವಚನ ಮಾಡೋದಕ್ಕೆ ಬೇಕಾದ್ರೆ ಇಡೀ ಸುತ್ತಮುತ್ತಿನೆಲ್ಲ ಹಳ್ಳಿ ಜನ ಕಿತ್ತು ಬರ್ತೈತ್ರಿ. ಅಂತಹ ಯೋಗಿಗಳು, ಅಂತಹ ಮಹಾಸ್ವಾಮಿಗಳು ಹೇಳಿದ ಕೇಳಿ ಬೇರೆ ಊರಾಗ ಪುರಾಣ ಹೇಳಂತ ಸಣ್ಣ ಸ್ವಾಮಿಯಪ್ಪ, ನಿಮ್ಮ ಊರಾಗ ಹೇಳುವಂತ ಶಕ್ತಿ ಅಂದ್ರೆ ಇಬ್ಬರಿಗೆ ಊರಾಗ ಹೇಳುವಂತ ಶಕ್ತಿ ನನಗಿಲ್ಲ, ನಾ ಬ್ಯಾಡ ಅಂತೇಳಿ ಸರಿಸಿದವ್ರಿಗೆ. ಎಷ್ಟು ಸಾರಿ ಸರಿಸಿನಿ ಅಂತಂದ್ರ 4 ಸಾರಿ ಹೇಳಕ್ ಬಂದ್ರು ನಾವು ಒಲ್ಲೆ ತಂದ. ಯಾಕ್ರಿ ನೋಡ್ರಿ, ದಿಂಗಾಲೇಶ್ವರ ಸ್ವಾಮಿಗಳು, ಉಪ್ಪಿನಬೆಟ್ಟೇರಿ ಸ್ವಾಮಿಗಳು ಇವರೆಲ್ಲ ಸಾಮಾನ್ಯರೇನು? ಅಷ್ಟೇ ಅಲ್ಲದೆ ಗುರುನಾಥರು, ಅಕ್ಕಲಕೋಟೆ ರೇವಣಸಿದ್ಧ ಶಿವಶರಣರು, ಮತ್ತೆ ಬಿಜಾಪುರದ ನಮ್ಮ ಸಿದ್ದೇಶ್ವರ ಅಪ್ಪಾಜಿಯವರು, ಹೀಗೆ ಇಂತಿಂತಹ ಎಲ್ಲ ಸ್ವಾಮಿಗಳು ಹೇಳಿದಾಗ ಇಂತಹ ಯೋಗಿಗಳ ಮಾತು ಕೇಳಿದವರಿಗೆ ಈ ಸಣ್ಣ ಪಡದಪ್ಪನ ಮಾತು ನಿಮ್ಗೆ ಹೆಂಗ್ ಚಂದ ಕಾಣಿಸ್ತದ್ರಿ. ಹಿಂಗಾಗಿ ಅಂಜಿ ಒಲ್ಲೆ ಅಂತಂದೆ ನಾನು, ಒಟ್ಟನೆ ಒಲ್ಲತ್ತ ತಂದ. 4 ಸಾರಿ ತಿರುಗಿ ಕಳಿಸದ ಬಳಕ ನಮ್ಮ ಭಟ್ರಕಿ ಶಾಂತು, ನಮ್ಮ ಇಂದ್ರಿಗೆ ಶಿವಲಿಂಗಪ್ಪ ಇವ್ರು ಹೇಳಿದ್ರು, ಅವ್ರ ಹೇಳಾಗತ್ತಾರಂದ್ರ ನೀವು ಭಕ್ತಿ ಇಟ್ಟು ಹೋರಿ ಎಲ್ಲ ಚಲೋ ಆಗ್ತದ ಅಂತ ಹೇಳಿ ಅವ್ರ ಧೈರ್ಯ ತುಂಬಿದ್ರು. ಆದ್ರೂ ಕೂಡ ವೇದಿಕೆ ಮೇಲೆ ಬಂದು ದಿವಸ ಏನು ಕುಂದಿರ್ತದಲ್ರಿ, ಇವತ್ತಿನ ತಕ್ಕನು ಕೂಡ ಏನ್ ಅನಿಸ್ತಿತ್ತಂದ್ರ ನಮ್ಮ ಡ್ರೈವರ್ಗ ನಮ್ಮ ಶಿವಮರಿ ಕೇಳ್ರಿ ಅವ್ರು ಹೇಳ್ತಾರ, ಅಲ್ಲಿ ಶರಣ ಕುಂದ್ರ ತನಕ ನಮ್ಮ ಡ್ರೈವರ್ ಹೆಸರು ಶರಣೆ ಐತಿ, ಇಲ್ಲಿ ಬಂದು ಕುಂದ್ರತನ ಯಾವ ಊರಾಗ ನೀವು ಹೊಟ್ಟಿ ಕಡಿತಿದ್ದಿಲ್ಲಪ್ಪ, ಇಲ್ಲಿ ಮಾತ್ರ ಪುರಾಣ ಹೇಳ್ಬೇಕಾದ್ರೆ ಹೊಟ್ಟಿ ಕಡಿತದ ಅಂತ ಹೇಳಿದನ. ಯಾಕ ಸುಮ್ಮ ಸಾಮಾನ್ಯ ಅಲ್ರಿ, ನೀವೆಲ್ಲ ಕುಂತಿರಲ್ಲ, ಒಂದೊಂದು ಶಬ್ದ ಮೊದಲು ಮಾಡಿ ಗ್ರಹಣ ಮಾಡ್ಕೊಳ್ಳುವಂತಹ, ಪ್ರವಚನ ಗ್ರಹಣ ಮಾಡ್ಕೊಳ್ಳುವಂತಹ ಭಕ್ತರು ಅಂತಂದ್ರ ಮಾದನಿಪುರಿಗೆ ಭಕ್ತರಿದ್ದೀರಿ ನೀವು. ಇಂಥವ್ರ ಮುಂದೆ ಎಲ್ಲ ಹೇಳ್ಬೇಕಾದ್ರೆ ಅನೇಕ ರೀತಿಯಾದಂತಹ ಮಾತುಗಳನ್ನು ಹೇಳ್ಬೇಕಾದ್ರೆ ಕೆಲವು ಮಾತುಗಳು ಗಿರ್ಸು ಬಂದಿರ್ತಾವ, ಕೆಲವು ಮಾತುಗಳು ತಪ್ಪು ಹೋಗಿರ್ತಾವ. ಏನ್ ತಪ್ಪು ಮಾತಾಡಿಲ್ಲ ಅನ್ನಂತದ್ ಗೊತ್ತದ, ಆದ್ರೂ ಕೂಡ ಏನಾದ್ರೂ ಮನಸ್ಸಿಗೆ ತಪ್ಪು ಅಂತೇಳಿ ಅನ್ಸಿತ್ತಂದ್ರ ಅದೆಲ್ಲ ನನ್ನ ಜೊಳಗಿಗೆ ಹಾಕಿ ಶರಣರ ಪವಿತ್ರ ಪುಣ್ಯದ ಗಂಟನ ತಾವೆಲ್ಲರೂ ಒಯ್ರಿ ಎಂಬಂತಹ ಮಾತನ್ನ ತಿಳಿಸಿ ಈ ಪುರಾಣಕ್ಕೆ ಮಹಾಮಂಗಲವನ್ನು ಕೊಡ್ತೇನೆ. ಪೂಜ್ಯ ಶಿವಲಿಂಗ ಸ್ವಾಮಿಗಳಿಗೂ ಕೂಡ ಅನಂತ ಧನ್ಯವಾದಗಳನ್ನ ಹೇಳಿ, ಯಾಕೆ ಹೇಳಬೇಕು ಅಂತಂದ್ರೆ ಅಜ್ಜರಿಗೆ ಭಾಳ ಕಾಜರಿ, ನಮ್ಮ ಮ್ಯಾಲ ಭಾಳ ಕಾಜಿ. ಹೀಗಾಗಿ ಪ್ರತಿ ಕ್ಷಣಕ್ಕೂ ಕೂಡ ಅವರೆಲ್ಲ ರೀತಿಯಾದಂತಹ ಸಹಕಾರವನ್ನ ಕೊಟ್ಟರು. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತಂದ್ರ ನಮ್ಮ ಮೈಕಿನ ಮನುಷ್ಯ ರೀ, ನಮ್ಮ JCP ಮಲ್ಲು ಆಗಿರ್ಬೋದು, ನಮ್ಮ ಪ್ರಭಾಕರ್ ಅಣ್ಣ ಆಗಿರ್ಬೋದು, ನಮ್ಮ ಅಕ್ಕ ವೀರೇಶ್ ಆಗಿರ್ಬೋದು, ಮತ್ತು ಇನ್ನೊಂದು ಬ್ರದರ್ ನಮ್ಮ ಶಿವಲಿಂಗಪ್ಪ ದುತ್ತರಿಗೆ, ಅವ್ರ ಹೆಸರು ನೆನಪು ಬರಲಿಲ್ಲ, ಯಾಕಂದ್ರೆ ಅವ್ರ ಹೆಸರು ಏನನ್ನೋದು ನಿಮ್ಗೆ ಗೊತ್ತಾಯ್ತಲ್ಲ. ಹಿಂಗಾಗಿ ಅದೇ ಕರ್ಕೋತ್ ಬಂದಿದ್ದೆವು, ಚಂದ ಹೇಳ್ಬೇಕಾದ್ರೆ ನೆನಪಾಗಲಿಲ್ಲ. ಇವರೆಲ್ಲರೂ ಸಹಕಾರವನ್ನ ಮಾಡಿದಾಗ ಇವತ್ತು ಈ ಧ್ವನಿ ಚಂದಾಗಿ ನಿಮ್ಗೆಲ್ಲ ಕೇಳಿಸ್ಯದ. ಎಂದೆಂದಿಗೂ ಕೂಡ ಒಂದಿದೆ ನಾನು ಪುಯ್ ಅನ್ನಲಿಲ್ಲ, ಒಂಥರ ಏನ್ ನಮ್ಮ ಧ್ವನಿ ಐತಿ ಅದು ಸರಾಗವಾಗಿ ಮುಟ್ಟಿಸುವಂತಹ ಕೆಲಸವನ್ನ ನಮ್ಮ ಎಲ್ಲ ಎಂಪ್ಲಿ ಮ್ಯಾನ್ ಅನ್ಬೇಕು ಅವರಿಗೆ, ಅವರೆಲ್ಲರೂ ಕುಡ್ಕೊಂಡು ಮಾಡಿದ್ರು. ಅವ್ರಿಗೂ ಧನ್ಯವಾದನ ಹೇಳಿ, ಇನ್ನು 5 ತಿಂಗಳ ಹಿಂದೆ ಇದು ಒಪ್ಪೋದ್ರೊಳಕ
ಇನ್ನು ಇನ್ನು ಕಾರ್ಯಕ್ರಮಕ್ಕೆ ಚಲೋ ಗವಾಯಿಗಳಿಗೆ ಹೇಳ್ರಿ ಅಂತೇಳಿ ಅಂದರು. ಇನ್ನು ಚಲೋ ಗವಾಯಿಗಳು ಯಾರಿಗೆ ಹೇಳಬೇಕು ಅಂತಂದಾಗ ನಮ್ಗೆ ನೆನಪಾಗಿದ್ದು ಯಾರು ಅಂತಂದ್ರೆ ನಮ್ಮ ಜೇರಟಿಗೆ ಮಡಿವಾಳ ಶಾಸ್ತ್ರಿ ಭಾಳ ಆತ್ಮೀಯರು. ಅಂತಹ ಆತ್ಮೀಯರಿಗೆ ಕೇಳಿದಾಗ ಏನಿಲ್ಲ ನಮ್ಮ ತಮ್ಮ ಕಳಿಸ್ಕೊಡನ್ರಿ, ಶಿವರುದ್ರಯ್ಯನ ಕಳಿಸ್ಕೊಡನ್ರಿ ಅಂತ ಹೇಳಿದ್ರು. ನಾಂದೆ ಮತ್ತು ಶಿವರುದ್ರಯ್ಯನವ್ರದ್ದು ನಿಮ್ಮ ತಮ್ಮವ್ರದ್ದು ರೇಟ್ ಭಾಳ ಅದ ರೀ, ಮತ್ತು ನಡಿಬೇಕಲ್ಲ ಅಂತ ಅಂದೆ. ಆದ್ರೂ ಕೂಡ ಅವರು ನಮ್ಮ ಶಿವರುದ್ರಯ್ಯ ಅಣ್ಣವ್ರು ಅಂದರು, ನೀವು ಹೇಳಾಕತ್ತೀರಿ, ನೀವೆಲ್ಲ ನಮ್ಮ ಮುಂದೆ ಮನಾರ್ ಎಲ್ಲ ರೀತಿಯಾದಂತಹ ಸಹಕಾರ ಮಾಡಿರಿ. ನಾವು ಯಾವಾಗ ರಾಣೆಬೆನ್ನೂರಿಗೆ ಬಂದೀವಿ, ಬ್ಯಾಡಗಿಗೆ ಬಂದೀವಿ, ಹರಪನಹಳ್ಳಿಗೆ ಬಂದೀವಿ, ಹರಿಹರಕ್ಕೆ ಬಂದೀವಿ. ಈ ಕಡೆಲ್ಲ ಬಾಲೇಶ್ವರ ಶ್ರಾವಣ ಸಂಘಟ ಅವರು ಪ್ರವಚನಕ್ಕೆ ಸಂಗೀತಕ್ಕೆ ಬರ್ತಿದ್ರು. ಹೀಗಾಗಿ ಆ ಪ್ರೇಮದಿಂದ ಭಾಳ ದಿನ ಆಯಿತು ನಿಮ್ಮದು ಎಲ್ಲ ಕಡೆ ಹೆಸರು ಕೇಳಾಕತ್ತೀವಿ. ನಿಮ್ಮ ಜೊತೆಗೆ ಪ್ರವಚನ ಸಂಗೀತ ಸೇವೆ ಮಾಡುವಂಥದ್ದು ಅವಕಾಶ ಒಮ್ಮೆ ಸಿಕ್ಕಿದ್ದಿಲ್ಲ. ಈ ಅವಕಾಶ ಸಿಕ್ಕಾದ್ರೆ ಚಂದ ಮಾಡ್ಯಾನ ಅಂತ ಹೇಳಿದ್ರು. ಮತ್ತು ಏನು ಸಂಭಾವನೆ ಕೊಡ್ಬೇಕ್ರಿ ಅಂತ ಕೇಳಿದಾಗ ನೀವು ಕೊಟ್ಟಟ್ಟು ನಾವು ತೊಗೊಂಡಟ್ಟು ಈಗ ಸಂತೋಷದಿಂದ ಇರನ್ರಿ ಅಂತ ಹೇಳಿ ದೊಡ್ಡ ಮನಸ್ಸು ಮಾಡಿ ಇಬ್ಬರು ಉಭಯ ಕಲಾವಿದರು ಬಂದಾರ. ಇಂತಹ ಕಲಾವಿದರಿಗೂ ಕೂಡ ಧನ್ಯವಾದನ ತಿಳಿಸಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಶರಣೆಂದು ನಮ್ಮ ಮಾತಿಗೆ ಮಂಗಲ ಕೊಡ್ತೇವೆ. ಶಿವಂಬೆ ಪ್ರಾರಂಭ ಮಾಡಿ. ಆದಿಮಂಗಲ, ಮಧ್ಯಮಂಗಲ ಮತ್ತು ಅಂತ್ಯಮಂಗಲ ಅಂತ ಹೇಳಿ 3 ರೀತಿಯಾದಂತಹ ಮಂಗಲಗಳು ಬರ್ತವೆ. ದಿವಸ ಉದ್ಘಾಟನೆಯನ್ನ ಮಾಡಿ ಜ್ಯೋತಿಯನ್ನ ಬೆಳಗಿಸಿ ಪ್ರವಚನನ ಪ್ರಾರಂಭ ಮಾಡಿದೆವು. ಇನ್ನು ಮಧ್ಯಮಂಗಲ ಅಂತಂದ್ರೆ ಪ್ರತಿದಿನ ಪ್ರವಚನ ಮುಗಿದ ಬಳಿಕ ಮಂಗಳಾರತಿಯನ್ನ ಮಾಡಿ ಆ ದಿವಸದ ಸಮಾಪ್ತಿಯನ್ನ ಮಾಡ್ತಿದ್ವಿ. ಇನ್ನು ಅದೇ ರೀತಿ ಒಳಗ ಇವತ್ತು ಅಂತ್ಯಮಂಗಲ ಅಂದ್ರ ಮಂಗಲ ಅಂತಂದ್ರೆ ಚಲೋ ಕಲ್ಯಾಣ, ಎಲ್ಲ ರೀತಿಯಾದಂತಹ ಕಲ್ಯಾಣ. ಇದಕ್ಕೆ ಮುಕ್ತಾಯ ಅಂತೇಳಿ ಅನ್ನಂಗಿಲ್ಲ. ಇದು ಸತ್ತವರ ಕಥೆಯಲ್ಲ ನೋಡ್ರಿ. ಇದು ಹೇಳ್ತಾರೆ ನೋಡ್ರಿ ಪ್ರಭುದೇವರ ಬಗ್ಗೆ, ಸತ್ತವರ ಕಥೆಯೆಲ್ಲ ಜನನದ ಕುತದಲ್ಲಿ ಕುದಿದು ಕರ್ಮದ ಶಿಲುಬೆಗೆ ಸಿಲುಕುವ ಹಲವು ತಾನಲ್ಲ, ಹೊತ್ತು ಹೋದ ಬಳಿಕ ಪುಂಡರಾಲಿಪ ಮತ್ತ ಮತಿಗಳ ಗೋಷ್ಠಿಯಲ್ಲ, ಸತ್ತ ಶರಣರ ಆಲಿಸದಂತಹ ಚರಿತ್ರೆ ಅದು ಸದ್ಗುರು ಶರಣ ಶಿವಲಿಂಗೇಶ್ವರ ಚರಿತ್ರೆ ಅದ. ಹೀಗಾಗಿ ಅಂತಹ ಸದ್ಗುರುನಾಥರ ಬಗ್ಗೆ ಒಂದು ನುಡಿಯನ್ನ ನಮ್ಮ ಗವಾಯಿಗಳು ಹೇಳಿ ಇದಕ್ಕೆ ಪ್ರಾರಂಭಿಸಿ ಇದಕ್ಕೆ ಮಹಾಮಂಗಲವನ್ನು ಕೊಡಬೇಕಾಗಿ ವಿನಂತಿ. ಇವತ್ತು ಹೊರಗೆ ಬಂದ್ಬಿಟ್ಟಿವ್ ಗಾಡಿ. ಬ್ರಹ್ಮ ಸಾಕ್ಷಾತ್ಕಾರ ವಹಿಸುತ್ತ ಬ್ರಹ್ಮ ಪದದಲ್ಲಿ ಮುಳುಗಿ ನಿರ್ಮಲ ಬ್ರಹ್ಮ ಮಾನಸನಾಗಿ ಚಿತ್ಕಲ ಬ್ರಹ್ಮದೊಳಗಿದೆ ಬ್ರಹ್ಮ ಬ್ರಹ್ಮಜಾಂಡದಿ ಬಳಲಿದವರನು ಬ್ರಹ್ಮವೆನಿಸುವ ಸುಗದಿ ಮೆರೆದಾದಿತ್ಯ ಶಂಕರನೇ ಶಂಕರನೇ ಗುರುವೇ ಗುಣ ಗಂಭೀರ ಸೌಂದರ್ಯ ವರದೇವಿ ಪರಿನಿಷ್ಠ ನಿರ್ಮಲೇ ಗಿರಿಜೆ ಗುರುವರ ಮಂಗಲ ಮೂರ್ತಿ ವಿಖ್ಯಾತೆ ಕರಿವದನ ಗುರುವೀರ ಮಾತೆಯೇ ದಾತೆ ಶಿವ ಸಾಂಬ ಜಯಾದೇನು ಪಾರ್ವದೇವತೀಶ್ವರ ಹರ ಮಹಾದೇವ. ಇಲ್ಲಿಯವರೆಗೆ ಮಹಿಮಾ ಮೂರ್ತಿ ಶ್ರೀ ಸದ್ಗುರು ಶರಣ ಶಿವಲಿಂಗೇಶ್ವರ ಸಾಧು ಮಹಾರಾಜರ ಜೀವನ ದರ್ಶನವನ್ನು ಮಾಡಿಸಿದ ಪೂಜ್ಯ ಅಪ್ಪಾಜಿಯವರ ಪವಿತ್ರವಾದ ಶ್ರೀಚರಣಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದೆ ಗುರುವಂದನಾ ಕಾರ್ಯಕ್ರಮ ಹಾಗೂ ಪೂಜ್ಯರಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಹಾಗೂ ಅತಿಥಿಗಳಿಗೆ ಸತ್ಕಾರ ಕಾರ್ಯಕ್ರಮ ನೆರವೇರಲಿದೆ. ಪ್ರಾರಂಭದಲ್ಲಿ ಪುರಾಣ
ಮಹಾಮಂಗಲ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯ ಶ್ರೀಮಾನಿ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳವರು 3000 ಮಠ ಉಪ್ಪಿನ ಬೆಟಗೇರಿ ಪೂಜ್ಯರಿಗೆ ಗುರುವಂದನಾ ಕಾರ್ಯವನ್ನು ನೆರವೇರಿಸಲಿದ್ದಾರೆ. ಶ್ರೀ ರಾಜಶೇಖರ್ ಶಿವಶರಣಪ್ಪ ನಿಂಬಾಳ ಅವರು. ಕರುಣಾಂತರಂಗ ಶರಣ ಶಿವಲಿಂಗ, ಕರುಣಾಂತರಂಗ ಶರಣ ಶಿವಲಿಂಗ, ಪರಮ ಗುರುವೆ ಪಾಲಿಸನ್ನ ಮಾಡಿ ಭವ. ಗುರುವಂದನಾ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ ಶ್ರೀ ರಾಜಶೇಖರ್ ಶಿವಶರಣಪ್ಪ ನಿಂಬಾಳ ಅವರು. ಶ್ರೀ ಘನಲಿಂಗ ಮಹಾಸ್ವಾಮಿಗಳವರು ಶ್ರೀ ಸಿದ್ಧಾರೂಢ ಮಠ ನೀರಲಕೇರಿ ಪೂಜ್ಯರಿಗೆ ಮಾಲಾರ್ಪಣೆ ಶ್ರೀ ಶಿವಶರಣಪ್ಪ ಹಾದಿಮನಿಯವರಿಂದ. ಇನ್ನು ಮುಂದೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪೂಜ್ಯ ಶ್ರೋತ್ರಿಯ ಬ್ರಹ್ಮ ಶ್ರೀ ಅಭಿನವ ರೇವಣಸಿದ್ಧ ಪಟ್ಟದೇವರು ಶ್ರೀ ಗುರು ರೇವಣಸಿದ್ಧ ಪಟ್ಟದಾರ್ಯ ಮಠ ಮೈಂದರ್ಗಿ ಪೂಜ್ಯರಿಗೆ ಮಾಲಾರ್ಪಣೆ ಶ್ರೀ ರಾಜಶೇಖರ್ ಸಿದ್ದಣ್ಣ ಕಂಬಾರ ಅವರಿಂದ. ಉಪಸ್ಥಿತರಿರುವ ಪೂಜ್ಯ ಯಳಸಂಗಿ ಪೂಜ್ಯರಿಗೆ ಗುರುವಂದನಾ ಕಾರ್ಯಕ್ರಮ ಗೌರವದ ಸತ್ಕಾರ ಕಾರ್ಯವನ್ನು ನೆರವೇರಿಸಲಿದ್ದಾರೆ ಶ್ರೀ ಸೂರ್ಯಕಾಂತ್ ತಟ್ಟೆ ಆಳಂದವರು. ನೆರವೇರಿಸಿಕೊಟ್ಟಿರ್ತಕ್ಕಂಥ ಹಿರಿಯರಾದ ಶ್ರೀ ಸೂರ್ಯಕಾಂತ್ ತಟ್ಟೆ ಅವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಪೂಜ್ಯ ಶ್ರೋತ್ರಿಯ ಬ್ರಹ್ಮ ಶ್ರೀ ಚನ್ನಬಸವ ಪಟ್ಟದೇವರು ಶ್ರೀ ಸದ್ಗುರು ರೇವಣಸಿದ್ಧ ಶಿವಶರಣ ಮಂಟಪ ಶರಣನಗರ ಆಳಂದ ಪೂಜ್ಯರಿಗೆ ಗುರುವಂದನಾ ಕಾರ್ಯಕ್ರಮ ಶ್ರೀಮಠದ ವತಿಯಿಂದ ಗೌರವದ ಸತ್ಕಾರ ನೆರವೇರಿಸಿಕೊಡಲಿದ್ದಾರೆ ಶ್ರೀ ಭೀಮಾಶಂಕರ್ ಶಿವಶರಣಪ್ಪ ಗಡ್ಡದವರು. ಧನ್ಯವಾದಗಳು ಶ್ರೀ ಭೀಮಾಶಂಕರ್ ಶಿವಶರಣಪ್ಪ ಗಡ್ಡದವರಿಗೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪಿ ಮೃತ್ಯುಂಜಯ ಮಹಾಸ್ವಾಮಿಗಳವರು ಶ್ರೀ ಸಿದ್ಧಾಶ್ರಮ ವಿರಕ್ತ ಮಠ ಮೈಂದರ್ಗಿ ಪೂಜ್ಯರಿಗೆ ಮಾಲಾರ್ಪಣೆ ಶ್ರೀ ನಾಗಣ್ಣ ಝಳಕಿ ಅವರಿಂದ. ಶ್ರೀ ನಾಗಣ್ಣ ಝಳಕಿ ಅವರು ಬಳೂರು ಇವರಿಗೆ ಸಹೋದರಿ ಮಾನಂದ ಜೇವೂರವರು ಮಾಲಾರ್ಪಣೆ ಕಾರ್ಯ ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಸಹೋದರಿ ಸಹೋದರಿಯವರಿಗೆ ಧನ್ಯವಾದಗಳು.
ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಪರಮ ಪೂಜ್ಯರಿಗೆ ಧನ್ಯವಾದಗಳನ್ನು ಹೇಳಿ ಎಲ್ಲ 21 ದಿವಸಗಳವರೆಗೆ ನಡೆದಿರುವ ಪುರಾಣ ಕಾರ್ಯಕ್ರಮದಲ್ಲಿ ಗಾಯಕರಾಗಿ ಸೇವೆ ಸಲ್ಲಿಸಿರುವ ವೇದಮೂರ್ತಿ ಶ್ರೀ ಶಿವರುದ್ರಯ್ಯ ಸ್ವಾಮಿ ಗೌಡಗಾಂವ್ ಅವರಿಗೂ ಕೂಡ ಶ್ರೀಮಠದ ಹಿರಿಯರು ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ನಾವೆಲ್ಲ ಸಣ್ಣವರಿದ್ದಾಗ ಇವರೆಲ್ಲ ನಮಗೆ ತಿದ್ದಿ ತೀಡಿ ಬೆಳೆಸಿದಂತಹ ಮಹಾನ್ ವ್ಯಕ್ತಿಗಳದ. ಅವರು ಎಲ್ಲರೂ ಕೂಡ್ಕೊಂಡು ಇವತ್ತು ನಮಗೆ ಸತ್ಕಾರ ಮಾಡಿದ್ದು ಬಹಳ ದೊಡ್ಡ ಸೌಭಾಗ್ಯ. ಯಾಕಾಗಿ ಸೌಭಾಗ್ಯ ಆತಂದ್ರೆ, ಒಂದು ಆ ಶರಣರ ಅಂಗಳದೊಳಗ ಶಿವಲಿಂಗೇಶ್ವರನ ನೆರಳೊಳಗ ಬೆಳೆದಂತಹದ್ದು ಒಂದು ರೀತಿಯ ಆನಂದ. ಆದ್ರೆ ಅಂತಹ ಯೋಗಿಗಳ ಮಠದೊಳಗ ಅನೇಕ ಮಹಾಸ್ವಾಮಿಗಳು ಬಂದು ಪುರಾಣ ಪ್ರವಚನವನ್ನ ನೀವೆಲ್ಲರೂ ಹೇಗೆ ಹೋಗಿ ಬಂದು ಕುಂದಿರ್ತಿದ್ರಿ, ಮೊದಲನೇ ಸಾಲದಾಗ ಹೋಗಿ ಕುಂತ ನಾ ಪ್ರವಚನ ಕೇಳ್ತಿದ್ದ. ಅಂತಹ ಪ್ರವಚನ ಕೇಳುವಂತವನಿಗೆ ಇವತ್ತು ಹೇಳುವಂತಹ ಒಂದು ಸ್ಥಾನ ಸಿಕ್ತಲ್ಲ, ಇದಕ್ಕಿಂತನೂ ದೊಡ್ಡದಾದಂತಹ ನೆಮ್ಮದಿ ಕಾರ್ಯ ನನಗೇನದ. ಇವರೊಳಗ ಇದು ನನಗೆ 2ನೇ ಸಾರಿ ಇಂತಹ ಆನಂದದ ಕ್ಷಣವನ್ನ ನಾ ಕಳೆಯಗತ್ತೀನಿ. ಮೊದಲನೇ ಸಾರಿ ರಂಭಾಪುರಿ ಜಗದ್ಗುರು ಮಹಾಸನ್ನಿದೇವರು ಈ ಊರಿಗೆ ಬಂದಾಗ ತಾವೆಲ್ಲರೂ ಬಹಳ ಭಕ್ತಿ ಭಾವದಿಂದ ಅವರನ್ನ ಬರಮಾಡಿಕೊಂಡು ಜಗದ್ಗುರುಗಳಿಗೆ ತಕ್ಕದಾದಂತಹ ಗೌರವ ಭಕ್ತಿಯನ್ನ ಕೊಟ್ರಿ. ಇನ್ನು ಅದಾದ ಬಳಿಕ ಇವತ್ತು ಈ ಕಾರ್ಯವನ್ನ ಮಾಡಿ ಈ ಶರಣರ ಒಂದು ಜೀವನ ಚರಿತ್ರೆಯನ್ನು ಹೇಳುವಂತಹ ಸೌಭಾಗ್ಯ ನನಗೆ ಸಿಕ್ಕಂಥದ್ದು ಇದು ನನಗೆ ನೆಮ್ಮದಿಯನ್ನು ತಂದದ. ಹೀಗಾಗಿ ಇನ್ನೊಂದು ವಿಷಯ ಏನು ಹೇಳಬೇಕಾಗಿತ್ತು ಅಂತಂದ್ರೆ, ಇಡೀ ಗ್ರಂಥವನ್ನ ನಮ್ಮ ಸಿದ್ದರಾಮ ಶಿವಯ್ಯಗಳವರು ಏನು ನಮ್ಮ ರೋಡ್ಗಿ ಮಡಿವಾಳಪ್ಪ ಶಾಸ್ತ್ರಿ ಕಡೆಯಿಂದ ಬರ್ಸ್ಯಾರಲ್ಲ, ಆ ಬರ್ಸಿದಂತಹ ಮಹಾಪುರಾಣ ಪೂರ್ತಿ ಬಾಮಿನ ಷಟ್ಪದಿ ಒಳಗದ. ಈ ಬಾಮಿನ ಷಟ್ಪದಿ ಒಳಗಿದ್ದಂತಹ ವಿಷಯ ಓದಿ ಮಾಡಿ ಸ್ವಲ್ಪ ಎಲ್ಲ ಅಲ್ಲಿ ಇಲ್ಲಿ ಕಾರ್ಯಕ್ರಮ ಹೋಗಿ ಹೇಳೋದು ಬಹಳ ಕಠಿಣ ಅನಿಸ್ತದ ಅಂತ ಹೇಳಿ ನಾನು ಭಾವಿಸಿದಾಗ, ಬಹುತೇಕ ಆ ಪುರಾಣವನ್ನ ತಕ್ಕ ಮಟ್ಟಿಗೆ ಚಂದ ಹೇಳಲಿಕ್ಕೆ ಕಾರಣ ಅಂತಂದ್ರೆ, ಆ ಪುರಾಣವನ್ನ ಹೊಸಗನ್ನಡದೊಳಗೆ ಬರೆದು ಒಬ್ರು ನನ್ಗೆ ಕೊಟ್ಟಾರ. ಅದು ಯಾರು ಬರೆದು ಕೊಟ್ಟಾರ ಅಂತಂದ್ರೆ, ನಮ್ಮ ರಾಜ್ಕುಮಾರ್ ಅಷ್ಟಿಗಿ ಸರ್ ಅವ್ರು ಇಲ್ಲಿ ತನಕ ನಿರೂಪಣೆಯನ್ನು ಮಾಡ್ಕೊಂತ ಹೋದರಲ್ಲ, ಅವರು ಇದನ್ನೆಲ್ಲ ಅಪ್ಪಾಜಿ ನಿಮಗೆ ಏನೂ ತ್ರಾಸ ಆಗಬಾರದು, ಇದು ಚಂದ ಆಗ್ಲಿ ಅಂತ ಹೇಳಿ ಇಡೀ ಶರಣರ ಪೂರ್ತಿಯಾದಂತಹ ಜೀವನ ಚರಿತ್ರೆ ಏನೈತಲ್ಲ ಅದನ್ನ ಹೊಸಗನ್ನಡದೊಳಗೆ ಬರೆದು ಅದನ್ನ DDP ಮಾಡಿಸಿ ಅದನ್ನ ಪುಸ್ತಕ ನನಗೆ ತಂದು ಕೊಟ್ಟಾಗ ಬಹುತೇಕ ಶರಣರ ಇಡೀ ಜೀವನವನ್ನ ಹೇಳುವಂತಹ ಒಂದು ಸಾಮರ್ಥ್ಯ ನನಗೆ ಬಂತು ಅಂತ ಹೇಳ್ತೀನಿ. ಅಂತ ರಾಜ್ಕುಮಾರ್ ಅಷ್ಟಿಗಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದರ ಜೊತೆಗೆ ಇಲ್ಲಿ ಎಲ್ಲ ನಮ್ಮ ಬುಕ್ಕ ಸಿದ್ದಪ್ಪಣ್ಣವರು ಕೈಯ ಪಾಕಿಟ್ ಹಿಡ್ಕೊಂಡು ನಿಂತಾರೆ. ಇಲ್ಲಿ ಎಲ್ಲರೂ ನಮ್ಮ ಸಂಗಣ್ಣವರಾಗಿರ್ಬೋದು, ನಮ್ಮ ಮಲುಸೌಕರ್ ಆಗಿರ್ಬೋದು, ಇವರೆಲ್ಲರಾಗಿರ್ಬೋದು, ನೀವೆಲ್ಲರೂ ನಿಸ್ವಾರ್ಥ ಮನೋಭಾವದಿಂದ ಸೇವೆ ಮಾಡಾಗಿತ್ತೀರಿ. ನೀವೇನು ಬಯಸಿರಿ? ಶರಣರ ಆಶೀರ್ವಾದ ಬಯಸಿರಿ, ಹೌದಾ? ಮತ್ತು ನೀವೇ ಶರಣರ ಆಶೀರ್ವಾದ ಬಯಸೋ ಮೂಲಕ ನನಗೆ ಯಾಕೆ ಹೊರಗೆ ಇಡ್ತೀರಪ್ಪ? ನಾನು ಸೇವನೆ ಮಾಡೀನಿದು. ಈ ಗಿಣಿಕೆ ಸಲುವಾಗಿ ನಾ ಪುರಾಣ ಹೇಳಿಲ್ಲ. ಹೀಗಾಗಿ ಶರಣರ ಆಶೀರ್ವಾದ ನಮ್ಮ ಮೇಲೆ ಇರಲಿ, ನಿಮ್ಮ ಮೇಲೆ ಇರಲಿ, ನಿಮ್ಮ ಪ್ರೇಮ ನಮ್ಮ ಮೇಲೆ ಇರಲಿ, ನಮ್ಮ ಪ್ರೇಮ ನಿಮ್ಮ ಮೇಲೆ ಇರಲಿ. ಹೀಗಾಗಿ ಈ ಕಾಣಿಕೆ ಇದು ಇಲ್ಲೇ ಮಠದೊಳಗೇನೆ ಇರಲಿ. ಏನೂ ನನಗೆ ಈ ಕಾಣಿಕೆದು ಏನೂ ಬೇಡ, ಸಾಕು. ಇಷ್ಟಕ್ಕೊಂದೆಲ್ಲ ನೀವು ಸತ್ಕಾರ ಮಾಡಿರಲ್ಲ, ಅದಕ್ಕೆ ನಾ ಎಂದೆಂದಿಗೂ ಕೂಡ ಚಿರಋಣಿಯಾಗಿರ್ತೀನಿ. ಹೀಗಾಗಿ ಈ ಕಾಣಿಕೆಗಳನ್ನ ದಯವಿಟ್ಟು ಅನ್ಯತಾ ಬಯಸಲಾರದೆ ಅದು ಶರಣರ ಪಾದಕ್ಕೆ ಇಡಬೇಕಂತ ಹೇಳಿ ಬೇಡ್ಕೊಂಡು ಈ ಕಾಣಿಕೆಯನ್ನು ವೇದಮೂರ್ತಿ ಶಿವರುದ್ರಯ್ಯ ಸ್ವಾಮಿ ಗೌಡಗಾಂವ್ ಗಾಯಕರಿಗೆ ಸಹಾಯಕರಾಗಿ ತಬಲಾ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವ ವೇದಮೂರ್ತಿ ಶಾಂತಯ್ಯ ಸ್ವಾಮಿ ಜೇರಟಗಿಯವರಿಗೆ ಪೂಜ್ಯ ಅಪ್ಪಾಜಿಯವರು ಆಶೀರ್ವದಿಸ್ತಾ ಇದ್ದಾರೆ. ಇಪ್ಪತ್ತೊಂದು ದಿವಸಗಳ ಪುರಾಣ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಪೀಠಧಾರಿಗಳಾಗಿ ಸೇವೆ ಸಲ್ಲಿಸಿರುವ ಹಿರಿಯರು ವೇದಿಕೆಯ ಮೇಲೆ ಆಗಮಿಸಿ ಪೂಜ್ಯ
ಉಪ್ಪಿನ ಬೆಟಗೇರಿ ಶ್ರೀಗಳವರಿಂದ ಆಶೀರ್ವಾದ ಇಕ್ಕಳಕ್ಕಿ ಹಾಗೂ ಕುಮಾರಿ ಸಂಜನಾ ಖೀರಾಲಿಂಗ್ ಕುಮಾರಿ ಸಂಜನಾ ಖೀರಾಲಿಂಗ್ ನೀರೋಳಿ ಈ ಇಬ್ಬರು ಮುದ್ದು ಮಕ್ಕಳು ಈ ವೇದಿಕೆಯ ಮೇಲೆ ಭರತನಾಟ್ಯವನ್ನು ಪ್ರದರ್ಶಿಸಲಿದ್ದಾರೆ. ದಯಮಾಡಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹವಾಮಾನದಲ್ಲಿ ಚಳಿ ಇರುವುದು ನಮಗೂ ಅರ್ಥ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಸಮಯವನ್ನು ನಾವು ಎಷ್ಟು ಸಾಧ್ಯ ಅಷ್ಟು ಸಂಕ್ಷಿಪ್ತಗೊಳಿಸ್ತಾ ಇದ್ದೀವಿ. ಕೇವಲ ಅರ್ಧ ಗಂಟೆಯಲ್ಲಿ ಈ ಕಾರ್ಯಕ್ರಮ ಮುಗಿಯುತ್ತಿದೆ. ದಯವಿಟ್ಟು ಸಹಕರಿಸಿ.
ಆಶೀರ್ವಚನವನ್ನು ನೀಡಬೇಕೆಂದು ಪೂಜ್ಯರಲ್ಲಿ ವಿನಂತಿಸ್ತಾ ಇದ್ದೇನೆ. ಈಗಾಗಲೇ ಸಮಯ ಬಹಳಷ್ಟು ಆಗಿರುವುದರಿಂದ ಪೂಜ್ಯರಲ್ಲಿ ಕ್ಷಮೆ ಕೋರ್ತಾ ಇದ್ದೇನೆ. ಸಿದ್ಧಾರೂಢರು ಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರು ಮಹಾಶ್ರೇ ಯದಂಗ್ರೀ ಕಮಲದೊಂದಂ ತಾಪತ್ರ ನಿವಾರಕಂ ಶಾಂತೈಕ ಪದದಂ ಒಂದೇ ಸಿದ್ಧಾರೂಢರ ಮಹಂಭಜೆ. ಪರಮ ಪೂಜ್ಯರಾದ ಹುಬ್ಬಳ್ಳಿಪುರದ ಒಡೆಯರಾದ ಶ್ರೀಮ ಜಗದ್ಗುರು ಸಿದ್ಧಾರೂಢರ ಅಪ್ಪಂಗಳವರ ಪಾದಕ್ಕೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಪರಮ ಪೂಜ್ಯರಾದ ಜಗದ್ಗುರು ಗುರುನಾಥಾರೂಢರ ಅಪ್ಪಂಗಳವರ ಪಾದಕ್ಕೂ ಹಣೆಮಣಿದು, ಸಿದ್ಧಾರೂಢರ ನಾಮ ನೆನೆದರೆ ಉದ್ಧಾರ ಆಗುವ ಈ ಜನ್ಮ ಅನ್ನುವ ತತ್ವ ಸದ್ಗುರು ರಾಜಯೋಗಿ ಕ್ರಾಂತಿಯೋಗಿ ಸರ್ವಧರ್ಮ ಉದ್ಧಾರ ಮಾಡಿದ ಅಕ್ಕಲಕೋಟಿಯ ರೇವಣ ಸಿದ್ಧ ಶಿವಶರಣರ ಅಪ್ಪಂಗಳವರ ಪಾದಕ್ಕೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಪರಮ ಪೂಜ್ಯರಾದ ಸದ್ಗುರು ರಾಮಲಿಂಗ ಅಪ್ಪಂಗಳವರಿಗೂ ಸದ್ಗುರು ತೀರ್ಥಲಿಂಗ ಅಪ್ಪಂಗಳವರಿಗೂ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಕಾರ್ಯಕ್ರಮಕ್ಕೆ ಕಾರಣೀಪುರುಷರಾದ ಕೇಂದ್ರ ಬಿಂದು ಆದ 150ನೆಯ ಜಯಂತಿ ಉತ್ಸವ, ಶತಮಾನದ ಉತ್ಸವ, ಸುವರ್ಣ ಮಹೋತ್ಸವದ ಸದ್ಗುರು ಶರಣ ಶಿವಲಿಂಗೇಶ್ವರ ಸಾಧು ಮಹಾರಾಜರ ಶ್ರೀಗಳವರ ಶ್ರೀಚರಣ ಕಮಲಗಳಲ್ಲಿ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಪರಮಾತ್ಮನ ಪರವತಾರಿಗಳಾಗಿರುವ ಭಕ್ತ ಪ್ರೇಮಿಗಳು ಭಕ್ತೋದ್ಧಾರಕಿಗೆ ಸದ್ಗುರು ತಂದೆಯವರಾದ ಭಕ್ತರಿಗೆ ಪಾದಯಾತ್ರೆ ಮುಖಾಂತರ ನಾಮಸ್ಮರಣೆ ಬಿತ್ತಿರುವ ಪರಮ ಪೂಜ್ಯರಾದ ಸದ್ಗುರು ಗುರುಗಳು ಚಿಕ್ಕರೇವಣ ಸಿದ್ಧ ಶಿವಶರಣರ ಅಪ್ಪಂಗಳವರ ಪಾದಕ್ಕೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಸಮಸ್ತ ಕೇಂದ್ರ ಬಿಂದು ಆದ ಗೌರವ ಅಧ್ಯಕ್ಷ ಪರಮ ಪೂಜ್ಯ ಪ್ರಣವ ನಿರಂಜನ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರಿಗೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸಮಸ್ತ ವೇದಿಕೆಯ ಮೇಲೆ ಎಲ್ಲರೂ ಅಲ್ಲ ಕೆಳಗಡೆ ಕೂತು ಬೇಡ್ರಮ್ಮ. ನೋಡ್ರಿ ಎಲ್ಲರೂ ಬಹಳ ಇಲ್ಲ, ಇನ್ನೊಂದು 10 ನಿಮಿಷ ಉಪ್ಪಿನ ಪೇಟೆಗೆ ರಜರು ಹೋದ್ರಂತ ಅನ್ಕೊಂಡಿರಿ, ಏನು ಹೋಗಿಲ್ಲ. ಅವರು ಈಗ ಮಠಕ್ಕೆ ಹೋಗಿ ವಾಪಸ್ ಬರ್ತಿದಾರೆ. ಅವ್ರು ಬರ್ತಿದ್ದಂಗೆ ಅವ್ರೊಬ್ಬರದೇ ಆಶೀರ್ವಚನ ಕಾರ್ಯಕ್ರಮ ಮಂಗಲಗೊಳಿಸ್ತದೆ. ದಯವಿಟ್ಟು ಹಿಂಗೆಲ್ಲ ನೀವು ನಡಬರಕ್ಕೆ ಎತ್ತು ಇಷ್ಟೆಲ್ಲ ದೊಡ್ಡ ಅರೇಂಜ್ಮೆಂಟ್ ಮಾಡಿಸೈತಿ. ಈಗೆಲ್ಲ ಕೈಯಾಗಿ ದೀಪ ಹಿಡಿದು ಬೆಳಗ್ಗೆ ನೀವೇ ಎಲ್ಲ ತಾಯಂದ್ರೆಲ್ಲ ಮಣಿಗೊಂಟ್ರೆ ಹೆಂಗೆ ಕಾರ್ಯಕ್ರಮಕ್ಕೆ ಶೋಭೆ ಬರಂಗಿಲ್ಲ. ದಯವಿಟ್ಟು ನೀವೆಲ್ಲರೂ ಒಂದು ಎಲ್ಲೆಲ್ಲಿ ನಿಂತಿರಲ್ಲ, ಈಗ ಅಲ್ಲೇ ಕುತ್ಕೊಂಡ್ಬಿಡ್ರಲ್ಲ, ಜಾಗ ಖಾಲಿ ಇದಾವೆ. ಎಲ್ಲ ವೇದಿಕೆ ಮುಂಭಾಗದಲ್ಲಿ ನೀವೇ ಕಾರ್ಯಕ್ರಮಕ್ಕೆ ಶೋಭೆ ತರಲ್ಲ ಅಂದ್ರೆ ನಾವು ನಿಂತೇನ್ ಮಾಡೋಣ, ನಾನೇ ಮಠಕ್ಕೆ ಹೋಗ್ಬಿಡ್ತೀನಿ ಅದ್ರ. ಮತ್ತೆ ಅಂದರೆ ಏನ್ ಕೆಲಸದೇ ಇಲ್ಲ. ದಯವಿಟ್ಟು ಕೂಡ್ರಿ, ಒಂದು 10 ನಿಮಿಷ ಕೂಡ್ರಿ. ದೂರದಿಂದ ಬಂದಿರ್ತಾರೆ, ಏನ್ ಬರೀ ಕಲ್ಲವಣ ಮಲ್ಲವಣ ಮಾತು ಕೇಳಿರ್ತೀರಿ 1 ತಿಂಗಳ ವರ್ಷ ಪೂರ್ತಿ. 5 ನಿಮಿಷ ಮಹಾತ್ಮರ ಮಾತು ಕೇಳಿದ್ರೆ ನಿಮ್ಮ ಜೀವನ ಪಾವನ ಆಗುತ್ತೆ. ಒಂದು 10 ನಿಮಿಷ ದಯವಿಟ್ಟು ಕುಂತ್ಬಿಡ್ರಿ. ಎಲ್ಲೆಲ್ಲಿ ನಿಂತಿರಲ್ಲ ಎಲ್ಲರೂ ಅಲ್ಲೇ ಕುತ್ಕೊಂಡ್ಬಿಡ್ರಿ. ಮಹಾತ್ಮ ಬಸವೇಶ್ವರ ಮಹಾರಾಜ್ ಕಿ, ಸದ್ಗುರು ಶರಣ ಶಿವಲಿಂಗೇಶ್ವರ ಮಹಾರಾಜ್ ಕಿ, ಸುಮ ಎತ್ತು ಹೊಂಟವ್ರ ಮಹಾರಾಜ್ ಕಿ. ಕೂಡ್ರಿ ದಯವಿಟ್ಟು, ಯಾರು ಹೇಳ್ಬೇಡ್ರಿ. ಬ್ರಹ್ಮ ವೇದಿಕೆ ಮೇಲೆ ಎಲ್ಲ ಪರಮ ಪೂಜ್ಯರಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸಮಸ್ತ ಶರಣ ಶಿವಲಿಂಗೇಶ್ವರ ಟ್ರಸ್ಟ್ ಕಮಿಟಿಯವರಿಗೆ ಮೊದಲು ಮಾಡಿಕೊಂಡು ಸಮಸ್ತ ಎಲ್ಲ ಶರಣರಿಗೂ ಅನಂತ ಶರಣಾರ್ಥಿಗಳನ್ನು ಹೇಳಿ, ಸಮಯರ ಭಾಳ ಆಗ್ಯದ. ನಿಮ್ಮ ಲಕ್ಷ್ಯಗಳು ಎಲ್ಲಿ ಹೋಗ್ಯಾವ ನಮ್ಗೆ ಗೊತ್ತಾಗ್ಲಾಗತ್ತಾವ. ನಾನು ಒಂದು ತಾಸು ಬಿಡಂಗಿಲ್ಲ ಈಗ. ನೀವು ಹೇಳಂಗೆ ಹೇಳ್ರಿ, ನಾವು ಎದ್ದು ಹೋಗ್ತೇವತ್ತಲ್ಲ. ಹಿಂಗ ಪರಮ ಪೂಜ್ಯವರು ಭಾಳ ಸುಂದರ ಹೇಳ್ಯಾರ. ನೀವೆಲ್ಲರೂ ಕುಂತ್ರ ಮಹಾತ್ಮರಿಗೆ ಹೇಳಕ್ಕೆ ಒಂದು ಉಲ್ಲಾಸ ಹುಟ್ಟುತ್ತದ. ಏನಿಲ್ಲ ವಿಷಯ, ನಮ್ಮ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರು 21 ದಿನದ ಪರಂತರಕ ಶರಣ ಶಿವಲಿಂಗೇಶ್ವರ ಮಹಾಪುರಾಣವನ್ನು ಬಹಳ ಅದ್ಭುತವನ್ನು ಅಮೃತವಾಣಿ ನೀವು ಕೇಳಿದಿರಿ. ಪುಣ್ಯಾತ್ಮರೇ, ಶರಣ ಶಿವಲಿಂಗೇಶ್ವರ ಅಂದ್ರ ಮಹಿಮಾ ಪುರುಷ, ಪವಾಡ ಪುರುಷ. ಭಕ್ತರಿಗೆ ಬೇಡಿದ ಕಾಮದೇನು ಇಷ್ಟಾರ್ಥಗಳು ಕೊಡುವಂಥ ಸಮರ್ಥ ಅವರ ಬಳಿ ಸಾಧನೆ ಇತ್ತು. ಎಲ್ಲ ಮಹಾತ್ಮರು ಸಿದ್ಧಾರೂಢರಾಗಲಿ, ಅಕ್ಕಲಕೋಟಿ ಶರಣರಾಗಲಿ, ಸಂತರಾಗಲಿ, ಮಹಾತ್ಮರಾಗಲಿ
ಯಾವ ಭಕ್ತರಿಗೆ ಏನು ಬೇಕಾಗಿದ್ದು ಕೊಡಂತ ಸಮರ್ಥ ಸಂತರ ಬಲ್ಲಿ ಇತ್ತು. ಏನು ಹೇಳಬೇಕೆಲ್ಲ ಹೇಳ್ಯಾರ. ಅವರು 150ನೇ ಜಯಂತಿ ಉತ್ಸವ ಅವ್ರು ಇದ್ದಾಗ ಎಷ್ಟು ಮಂದಿ ಭಕ್ತರದಾರ ಅವ್ರದ್ದು ಯಾಕೆ ಮಾಡಿಲ್ಲ? ಸದ್ಗುರು ಶರಣ ಶಿವಲಿಂಗೇಶ್ವರ ಅಷ್ಟೇ ಯಾಕೆ ಮಾಡ್ಯಾರ? ಸದ್ಗುರು ಶರಣ ಶಿವಲಿಂಗೇಶ್ವರು ಪುಣ್ಯದ ಅಮೃತವಾಣಿ ಈ ಮಾದರ ಹಿಪ್ಪರದೊಳಗ ಬಿತ್ತರಿಸ್ಯಾರ ಅಂತ ಸಂತರು ನುಡಿಗಳು ಉಳ್ದಾವ. ನಿಮ್ಮೂ ಉಳಿಯಂಗಿಲ್ಲ, ಮಹಾತ್ಮರು ನುಡಿಗಳು ಉಳಿದವ. ಪುಣ್ಯಾತ್ಮರೇ, ಸಮಯ ಆಗಿದ್ರದಿಂದ ಸಮಯ ತಗೊಳ್ಳಾರನೆ ಇವೆರಡು ಮಾತ್ರ ಸದ್ಗುರು ರೇವಣ ಸಿದ್ಧ ಶಿವಶರಣರ ಅಪ್ಪಂಗಳವರ ಪಾದಕ್ಕೆ ಅರ್ಪಣೆ ಮಾಡಿ ನಾನು ಮಂಗಲ ಮಾಡ್ತೀನಿ. ಜಯ ಮಂಗಲಂ, ಜೈ ನಮ ಪಾರ್ವತೇಶ್ವರ ಮಹಾದೇವ್. ಯಾಕೆ ಚಪ್ಪಳ ಹೊಡಿಸ್ಬೇಕು ಅಂತಂದ್ರೆ ನಿಮ್ಮ ತಂಡ ಎಲ್ಲ ಹಾರಿ ಹೋಗ್ಬೇಕಲ್ಲ. ಹೀಗಾಗಿ ಯಾರ್ಯಾರು ನೀವು ಎಲ್ಲ ಎದ್ದು ಹೊಂಟಿರಲ್ಲ, ಒಂದು ಲಕ್ಷ ಕೊಟ್ಟು ಕೇಳ್ರಿ. ಹಿಂಗೆ ದೊಡ್ಡ ಸಭಾ ನಡೆದಿತ್ತು. ಸಭಾ ನಡೆದಿರೋ ಸಮಯದಲ್ಲಿ ಯಾರ್ಯಾರು ಬಹಳ ಜನ ನಡಬರ್ಕೆ ಎದ್ದು ಹೋಗಿದ್ರ. ನಡಬರ್ಕೆ ಯಾರ್ಯಾರು ಎದ್ದು ಹೋಗ್ಯಾರಲ್ಲ ಅವ್ರು ಇನ್ನೂ ಯಾರು ಮನೆಗೆ ಮುಟ್ಟಿಲ್ಲ ಅಂತ. ಮತ್ತು ನೀವು ಎದ್ದು ಹೋಗ್ತೀರಿ ಅಂತಂದ್ರೆ ಹೋಗಿ, ನಂದೇನ ಅಭ್ಯಂತರ ಇಲ್ಲ ಇನ್ಮೇಲೆ. ಇವಾಗ ಬಂದಿರಿ, ಇನ್ನು ಯಾರು ಬಹಳ ದೂರದ ಊರಿಂದ ಬಂದಿರುವಂತಹ ನೀರಿಲ್ಕೆರೆ ಅಪ್ಪವ್ರು ಅದಾರ, ಗಡಲಿಂಗ ಮಹಾಸ್ವಾಮಿಗಳವರು. ಅವ್ರದ್ದೊಂದು 5 ನಿಮಿಷ ಆಶೀರ್ವಚನ. ನಂತರ ನೀವೆಲ್ಲ ಬಹಳಷ್ಟು ಕಾಯ್ತಾ ಇರುವಂತಹ ಪೂಜ್ಯರಾಗಿರುವ ಉಪ್ಪಿನಪೇಟೆಗೆರೆ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳವರಿಂದ ಆಶೀರ್ವಚನ ನಡೀತೈತಿ. ಇದೀಗ ಪೂಜ್ಯರಾಗಿರುವಂತಹ ಗಣಲಿಂಗ ಮಹಾಸ್ವಾಮಿಗಳವರಿಂದ ಆಶೀರ್ವಚನ. ಶಾರದ ಗುರುಭ್ಯೋ ನಮೋ ನಮಃ. ಗುರುರ ಬ್ರಹ್ಮ ಗುರುರ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಸ್ಮರಣೀಯರಾಗಿರುವ ಹುಬ್ಬಳ್ಳಿಯ ಪುರದ ಒಡೆಯರಾಗಿರುವ ಆ ಪರಂಪರೆಯಲ್ಲಿ ಬಂದಿರುವಂಥ ಸರ್ವ ಮಹಾತ್ಮರನ್ನೇ ಆದಿಯಾಗಿ ಈ ವೇದಿಕೆಯ ಮೇಲೆ ಅವರು ಇವರು ಅನ್ನದೇ ಸರ್ವ ಪೂಜ್ಯರಲ್ಲಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವ 150ನೇ ಜಯಂತಿ ಉತ್ಸವವನ್ನು ಆಚರಣೆಯಲ್ಲಿ ಅತ್ಯಂತವಾಗಿ ಭಕ್ತಿ ಭಾವದಿಂದ 150 ವರ್ಷದ ಜಯಂತಿ ಉತ್ಸವವನ್ನು ಸದ್ಗುರು ಶರಣ ಶಿವಲಿಂಗೇಶ್ವರನ ಅಡಿದಾವರೆಗಳಲ್ಲಿ ಮಹಾದಾನ ಹಿಪ್ಪರಿಗೆಯ ತಾಯೆಂದರೆ ತನ್ನೆಂದರೆ ತಮ್ಮ ಅಂತರಾತ್ಮಕ್ಕೆ ಸಾಕ್ಷಿಯಾಗಿ ಬೆಳಗುವ ಆ ಪರಶಿವನಿಗುವನ್ನ ಶರಣಾರ್ಥಿಗಳನ್ನು ಹೇಳುತ್ತಾ, ಆಕುಡುಕಿ ತೂಕುಡುಕಿ ಬ್ಯಾಸುರಿಕಿ ಭಾಳ ಇಂಪಾರ್ಟೆಂಟ್ ಅದಾವೆ. ಯಾಕೆ ಭಾಳ ಇಂಪಾರ್ಟೆಂಟ್ ಆಗ್ತಾವಂತ ಕೇಳಿದ್ರನ ಭಾಳಷ್ಟು ತಕ ಕುಂತ್ಕೊಂತಿರಲ್ಲ, ಅವಾಗ ಶುರು ಆಗ್ತಾವು. ಅಂಥದ್ರ ಒಳಗನ್ನ ನಾವು ಮುಗಿಸಿದ್ರೆ ನಮ್ದು ಏನಾರ ಒಂದೇ ತುಳಿತೈತಿ, ಇಲ್ಲ ಅಂದ್ರೆ ನಾವು ಕುರ್ಚಿಗೆ ಹೇಳಬೇಕಾಗ್ತೈತಿ. ಇರಲಿ, ಪರವಾಗಿಲ್ಲ. ಬಹಳಷ್ಟು ದೂರದಿಂದ ಬಂದಾರ ಅಂತ ಹೇಳಿ ಕೇಳಿಸಿದ್ರೆ ಪೂಜ್ಯ ಅಪ್ಪ ಅವರೇ ಹೇಳಿದರು, 2 ನಿಮಿಷದಲ್ಲಿ ಮಾತಾಡ್ತಾರ ಅಂತ ಹೇಳಿದರು. ಆ ಶರಣ ಶಿವಲಿಂಗೇಶ್ವರದ ಒಂದು ಏನು 150ನೇ ಕಾರ್ಯಕ್ರಮಗಳನ್ನು ಮಹಾದಾನ ಹಿಪ್ಪರಿಗೊಳಗ ಇದು ನಡೆದಿರುವಂಥದ್ದು ನೀವೇನು ನೋಡಕತ್ತೀರಲ್ಲ, ನೀವಿನ್ನೂ ಧನ್ಯರೇ ಅಂತ ಹೇಳಿ ಕೇಸಿಂದ್ರೆ ಈ ಸಂದರ್ಭದೊಳಗೆ ಹೇಳ್ತಾ ಇದ್ದೇನೆ. ಹಿಂದೆಷ್ಟೋ ಮಂದಿ ಆಗಿ ಹೋಗ್ಯಾರ, ಆದರೆ ಇಂಥ ಒಂದು ಕಾರ್ಯಕ್ರಮವನ್ನ 21 ದಿವಸಗಳ ಪರ್ಯಂತರವಾಗಿ ಪುರಾಣ ಅನೇಕ ನಾನಾ ರೀತಿಯಾಗಿ ಭಕ್ತಿ ಭಾವದಿಂದ ಆ ಸದ್ಗುರು ಶರಣ ಶಿವಲಿಂಗೇಶ್ವರ ಮಾಡಿರುವಂಥದ್ದು ಒಂದು ತಪಸ್ಸಿನ ಬಲ ಅದಲ್ಲ ಇದು. ಅದು ಬಹಳಷ್ಟು ರೀತಿಯಿಂದ ನಿಮ್ಮ ಭಕ್ತರನ್ನ ಉದ್ಧಾರ ಮಾಡಿರುವಂಥ ಪುಣ್ಯ ಪುರುಷ. ಈ ನಾಡಿನೊಳಗ, ಈ ಭಾರತ ದೇಶದೊಳಗ ಶರಣ ಶಿವಲಿಂಗೇಶ್ವರ ಹುಟ್ಟಿದ್ದು ಅತ್ಯಂತ ಮಹಾಶ್ರೇಷ್ಠ ಅಂತ ಹೇಳಿ ಕೇಳಿಸಿದ್ರೆ 150ನೇ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡಿ ಇಡೀ ಮಹಾದಾನ ಹಿಪ್ಪರಿಗೆ ಅಲ್ಲದೇನೆ ಸುತ್ತಮುತ್ತಲಿನ ಹಳ್ಳಿ ಬಂದಂತ ಭಕ್ತರು ಕೂಡ ಅತ್ಯಂತವಾಗಿ ಈ ಮಹಾದಾನ ಹಿಪ್ಪರಿ ಒಳಗ ನಾನಾ ತರದ ಭಕ್ತರು ಪಂಡಿತರು ಬಂದು ಕಿಸಿದ್ರ ಆಶೀರ್ವಚನವನ್ನ ಮಾಡಿ ಅವರ ಆಶೀರ್ವಚನವನ್ನ ಕೇಳಿ ನೀವು ಅವ್ರು ಹೇಳಿದಂತೆ ನೀವು ನುಡಿದುಕೊಂಡು ಧನ್ಯರಾಗ್ತಿರಿ ಅನ್ನೋದರಲ್ಲಿ ಸಂಶಯನೇ ಇಲ್ಲ. ಇನ್ನು ಮುಂದೆ ಉಪ್ಪಿನಪೇಟೆಗೆ ಶ್ರೀಗಳವರಂತಂದ್ರೆ ನಮಗೆ ಹಾಸ್ಯ ಪಾತ್ರರಾಗಿ ನಗಿಸುವಂತ
ಆತುರತೆ ಇದೆ, ಆದ್ರೂ ಕೂಡ ಕೇಳುವ ಸ್ಥಿತಿಯೊಳಗಿಲ್ಲ. ನೀವು ಅವ್ರೇನು ಭಾಳ ಹೇಳೋದಿಲ್ಲ. ಅವರು ನಾವು ಒಂದು 25 ವರ್ಷ ಆಯ್ತು ಕೂಡಿಲ್ಲ. ಬಹಳ ನಾವು ಪದೇ ಪದೇ ಲಕ್ಕಲ್ಕೋಟೆ ಮಾಡಿದಾಗ ಸೇವಾದಾಗಿದ್ದ ಕೂಡ್ತಿದ್ದೆವು. ಅದು ಏನೋ ಒಂದು ಅನ್ಯನ್ಯ ಭಾವ. ಇವತ್ತ ಮಹಾದಾನ ಹಿಪ್ಪರಿಗಳು ಕೂಡುವಂಥದ್ದು ನೀವು ಕೂಡಿಸಿದ್ರೆ ಅಂತ ಅನ್ನೋದರಲ್ಲಿ ಸಂಶಯ ಇಲ್ಲ. ಅಂಥ ಪೂಜ್ಯರು ಕೂಡ ನಾವು ಬಹಳ ಸ್ನೇಹಿತರವರು, ವರ್ಣನ ಮಾಡ್ತೀವಂತನಲ್ಲ, ಆದರೂ ಕೂಡ ಅವರ ನುಡಿಗಳನ್ನು ನೀವು ಕೇಳಿ ಧನ್ಯರಾಗಬೇಕು ಅಂತ ನನ್ನ 2 ವಾಕ್ಪುಷ್ಪಗಳನ್ನು ಸದ್ಗುರುನಾಥನ ಚರಣಕ್ಕೆ ಅರ್ಪಣೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಹರ ಓಂ ಶಾಂತಿ ಶಾಂತಿ. ಎಲ್ಲರ ಜೋರಾದ ಚಪ್ಪಾಳ ಮುಖಿನ ಧನ್ಯವಾದಗಳನ್ನು ಹೇಳೋಣ. ನೋಡಿರಲು 5 ನಿಮಿಷ ಮಾತಾಡ್ಬಿಟ್ರಿ. ಈ ನೆಕ್ಸ್ಟ್ ಎಳ್ಸಂಗಿ ಅಪ್ಪರು ಅವ್ರ ಮೊನ್ನೆ ಮದುವೆಗೆ ಬಂದಾಗ ಮಾತಾಡಿದ್ರೆ, ಈಗ ಇನ್ನೊಂದು 5 ನಿಮಿಷದಲ್ಲಿ ಅವರ ಆಶೀರ್ವಚನ ಮುಗಿಸ್ತಾರೆ. ಪೂಜ್ಯರಾಗಿರುವಂಥ ಪರಮಾನಂದ ಮಹಾಸ್ವಾಮಿಗಳವರು ತಮ್ಮ ಆಶೀರ್ವಚನವನ್ನು ನೀಡಬೇಕಂತ ಅವರಲ್ಲಿ ವಿನಂತಿ. ಶ್ರೀ ಗುರುಭ್ಯೋ ನಮಃ. ಜಗದ್ಗುರು ಸಿದ್ಧಾರೂಢರ ಹಾಗೂ ಆರೂಢ ಗುರು ಪರಂಪರೆಯ ಎಲ್ಲ ಪೂಜ್ಯರ ಚರಣಗಳಿಗೆ ಹಣೆಮಣೆದು, ಮಾದಾನ ಹಿಪ್ಪರಿಗೆಯ ಪುರದೊಡೆಯನಾಗಿರುವಂಥ ಆದಿಶಿವಲಿಂಗೇಶನ ಕರ್ತೃಗದ್ದುಗೆಗೆ ನತಮಸ್ತಕನಾಗಿ ಈ ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದು ಸ್ವರೂಪರಾದ ಪರಮ ತಪಸ್ವಿ ಪರಮಜ್ಞಾನಿ ಸದ್ಗುರು ಶರಣಶಿವಲಿಂಗೇಶ್ವರರ ಚರಣ ಸನ್ನಿಧಿಗೆ ಹಣೆಮಣೆದು, ಬಸವಾದಿ ಶರಣರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಜಗತ್ತಿನ ದಾರ್ಶನಿಕರ ಅಡಿದಾವರೆಗಳನ್ನು ಸ್ಮರಣೆ ಮಾಡಿಕೊಂಡು ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿ ತಮ್ಮ ಉಪದೇಶವನ್ನು ನೀಡಿ ಆಶೀರ್ವದಿಸಲು ಆಗಮಿಸಿರುವಂಥ ಪೂಜ್ಯಪಾದರಾದ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಉಪ್ಪಿನ ಬೆಟಗೇರಿಯ ಪರಮ ಪೂಜ್ಯ ಅಪ್ಪಂಗಳ ಅಡಿದಾವರೆಗಳನ್ನೇ ಮೊದಲು ಮಾಡಿಕೊಂಡು ವೇದಿಕೆಯ ಮೇಲೆ ಆಸೀನರಾಗಿರುವ ಸಮಸ್ತ ಪೂಜ್ಯಪಾದರ ಶ್ರೀಚರಣಗಳಿಗೆ ನತಮಸ್ತಕನಾಗಿ, ಇವತ್ತು ಇಡೀ ಮಾದಾನ ಹಿಪ್ಪರಿಗೆಯ ಗ್ರಾಮದಲ್ಲಿ ಅಷ್ಟೇ ಅಲ್ಲ, ಬಹುತೇಕ ನನ್ನ ಕಲ್ಪನೆಗೆ ಬಂದಿರುವ ಹಾಗೆ ಇಡೀ ಆಳಂದ ತಾಲೂಕಿನೊಳಗ 150ನೇ ವರ್ಷಕ್ಕೂ ಒಬ್ಬ ಮಹಾತ್ಮನ ಜಯಂತಿ ಆಚರಣೆ ಆಗ್ತಾ ಇರೋದು ಬರೀ ಹಿಪ್ಪರಿಗೆಯೊಳಗೆ ಮಾತ್ರ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳು ಹುಟ್ಟಹಬ್ಬನು ಮಾಡ್ತೀರಿ, 1 ವರ್ಷ 2 ವರ್ಷ 3 ವರ್ಷ, ಭಾಳ ಆದ್ರೆ 5ನೇ ವರ್ಷಕ್ಕೆ ಮಾಡಿ 5 ವರ್ಷ ಆಯ್ತು ಸಾಕು ಬಿಡ್ರಿ ಅಂತೀರಿ. ಆಮ್ಯಾಗ ಅವು ಖಾಯಸ್ಲೆ ದಾಬಾದ ಮುಂದೆ ಹೋಗಿ ಗಾಡಿ 2 ವೀಲರ್ ಮ್ಯಾಗ ಕೇಕ್ ತಂದು ಕತ್ತರಿಸಿ ತಿಂದು ಮಾರಿ ವರ್ಷಕೊಂಡು ಮನೆ ಹೋಗು ಹುಟ್ಟಹಬ್ಬ ಬೇರೆ. ಅವಕ್ಕೂ ಹುಟ್ಟಹಬ್ಬನೇ, ಅವ್ರ ಹುಟ್ಟಹಬ್ಬನೇ ಪುಣ್ಯತಿಥಿ ಇದ್ದಂಗೆ ಇರ್ತಾವು. ಅಂದ್ರೆ ಯಾವಾಗ ಏನಾಗ್ತದೆ ಗೊತ್ತಿಲ್ಲ ಅಂತ ಗ್ಯಾರಂಟಿ ಇರಂಗಿಲ್ಲ. ಗುಂಡ ತುಂಡ ಹಾಕಿ ಹುಟ್ಟಹಬ್ಬ ಆಚರಣೆ ಮಾಡ್ಕೊಳ್ಳೋಂಥ ಪೀಳಿಗೆ ಇವತ್ತದ. ಒಬ್ಬ ಮಹಾತ್ಮ ಜಗತ್ತಿಗೆ ಬಂದ, ಎಲ್ಲರಂಗ ಬರಂಗಿಲ್ಲ. ಹೇಳಿದ್ರು, ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಹರು ನೋಡ ನಮ್ಮ ಶರಣರು. ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಹರು ನೋಡ ನಮ್ಮ ಶರಣರು. ಆ ಶರಣರನ್ನ ಯಾರಿಗೂ ಉಪಮಾ ಮಾಡಲಿಕ್ಕೆ, ಒಬ್ಬ ಮಹಾತ್ಮನನ್ನ ಮತ್ತೊಂದಕ್ಕೆ ಉಪಮಿಸಿ ಹೇಳಲಿಕ್ಕೆ ಬರೋದಿಲ್ಲ. ಸಮುದ್ರಕ್ಕೆ ಉಪಮಾ ಕೊಡಬೇಕಾದ್ರೆ ಅದು ಉಪ್ಪದ ಅಂತ ಹೇಳ್ತಾರೆ. ಪರ್ವತಕ್ಕೆ ಉಪಮಾ ಕೊಡಬೇಕಾದ್ರೆ ಅದು ಅಚಲವಾಗಿರ್ತಕ್ಕಂಥ ಜಡ ಸ್ವರೂಪದ ಅಂತ ಹೇಳ್ತಾರೆ. ಆದ್ರೆ ಮಹಾತ್ಮನಿಗೆ ಉಪಮೆ ಯಾವುದಕ್ಕೂ ಹೋಲಿಸಿಕೊಡ್ಲಿಕ್ಕಾಗಂಗಿಲ್ಲ. ಒಬ್ಬ ನಿಜವಾದ ಮಹಾತ್ಮ, ಒಬ್ಬ ಯೋಗಿ, ಒಬ್ಬ ತಪಸ್ವಿಯ ತಾಕತ್ತು ಎಂಥದ್ದಿರ್ತದಂದ್ರ ಇಡೀ ಪ್ರಕೃತಿಯ ಮೇಲೆ ಯಾರ್ದು ಸಾಮರ್ಥ್ಯ ನಡೆಯಂಗಿಲ್ಲ. ಆದ್ರೆ ಒಬ್ಬ ಮಹಾತ್ಮ ಮನಸ್ಸು ಮಾಡಿದಂದ್ರೆ ಇಡೀ ಪ್ರಕೃತಿಯ ಮೇಲೆ ತನ್ನ ಹಿಡಿತ ಸಾಧಿಸುವಷ್ಟು ತಪೋಶಕ್ತಿ ಆತನ ಹತ್ರ ಇರ್ತದ. ಕಾರಣ ಏನು? ಪ್ರಕೃತಿ ಮ್ಯಾಗ ಹಿಡಿತ ಸಾಧಿಸ್ತಾನ ಅಂದ್ರೆ ಅರ್ಥ ಏನು? ಪ್ರಕೃತಿ ಯಾರ ಹಿಡಿತೊಳಗೂ ಇಲ್ಲ, ಕೇವಲ ಪರಮಾತ್ಮನ ಹಿಡಿತೊಳಗ ಮಾತ್ರ ಅದ. ಆ ಪರಮಾತ್ಮನ ನಂತರ ಪ್ರಕೃತಿ ಇನ್ನೊಬ್ಬರ ಹಿಡಿತಕ್ಕೆ ಸಿಗಬೇಕಾದ್ರೆ ಅದು ಕೇವಲ ಮಹಾತ್ಮನ ಹಿಡಿತಕ್ಕೆ ಮಾತ್ರ. ಯಾವ ವಿಜ್ಞಾನಿಗೂ ಸಾಧ್ಯ ಆಗಿಲ್ಲ. ನಾವೆಲ್ಲರೂ ಹೇಳ್ತೀವಿ, ವರ್ಣನ ಮಾಡ್ತೀವಿ, ತಮ್ಮನ್ನು ತಾವು ಊದುಬತ್ತಿ ಹಂಗ ಸುಟ್ಕೊಂಡು ಸುಗಂಧ ಹರಡಿದ್ರು, ದೀಪದಂಗ ಸುಟ್ಕೊಂಡು ಜಗತ್ತಿಗೆ ಬೆಳಕ ನೀಡಿದರು ಅಂತ. ಆದ್ರೆ ಮಾದಾನ ಹಿಪ್ಪರಿಗೆಯ ನಿಜಶರಣ ಶಿವಲಿಂಗೇಶ್ವರರು ಮಾರಿ ಬರೇ ಒಂದು ಊರಿಗಲ್ಲ, ಅವಾಗ ಇಡೀ ಈಗ ಹೆಂಗ ಮೊನ್ನೆ ಕರೋನಾ ಬಂದಿತ್ತಲ್ಲ ಹಾಗೆ 100 ವರ್ಷಗಳ ಹಿಂದ ಎಲ್ಲಾ ಕಡೆನೂ ಹರಡಿತ್ತದು. ಪ್ಲೇಗ್ ರೋಗ ಅನ್ನುವಂಥದ್ದು ಇಡೀ ನಾಡಿನಾದ್ಯಂತ ದೇಶಾದ್ಯಂತ ಹರಡಿತ್ತು. ಅಂತ ಪ್ರಸಂಗದೊಳಗ ಸಾಯಿಬಾಬಾ ಬರೇ ಶಿರ್ಡಿಗೆ ಹಿಟ್ಟು ಹಾಕಿದ್ರಂತ.
ಹಿಟ್ಟು ರೊಟ್ಟಿ ಮಾಡ್ತಿರಲ್ಲ, ಆ ಹಿಟ್ಟು ತಗೊಂಡು ಶಿರಡಿ ಸುತ್ತಲೂ ಹಾಕಿದ್ರಂತ. ಜಗದ್ಗುರು ಸಿದ್ಧಾರೂಢರು ಇದ್ದಾಗಲೂ ಹುಬ್ಬಳ್ಳಿ ಸಮೀಪ ಅದು ಹಾಯ್ಲಿಲ್ಲ. ಮೊನ್ನೆ ಕರೋನಾ ಬಂದ್ರು ಎಲ್ಲಾ ಕಡೆ ಹೆಚ್ಚಿನ ಸಂಖ್ಯೆ ಒಳಗೆ ಸಾವಾದ್ರೂ ಹುಬ್ಬಳ್ಳಿಯೊಳಗೆ ಏನೂ ಆಗಿಲ್ಲ ಅಂತ ದೊಡ್ಡ ಸ್ಥಿತಿ ಕರೆ. ಹಾಗೆ ಅಂದಿನ ಕಾಲದೊಳಗ ಮಾರಿ ಪ್ಲೇಗ್ ರೋಗ ಬಂದಾಗ ಆ ಮಾರಿಯನ್ನು ಎದುರಿಸಿ ಏನಾದರೂ ನಿನಗ ಜೀವವನ್ನ ಹಾನಿ ಮಾಡ್ಬೇಕಂತ ಅಪೇಕ್ಷೆ ಇದ್ರೆ, ಯಾರನ್ನಾರ ನುಂಗಿ ನೀರು ಕುಡಿಬೇಕು ಅಂತ ನಿನಗ ಹಸಿವಿದ್ರ, ನಿನಗೆ ಯಾರದರೆ ಒಂದೊಂದು ಜೀವಾತ್ಮರ ಜೀವಗಳನ್ನು ನುಂಗಿದ್ರೆ ನಿನ್ನ ಹಸಿವೆ, ನಿನ್ನ ದೃಶ್ಯ ತಡೆಯಂಗಿಲ್ಲ. ನಿನ್ನ ಹೊಟ್ಟೆ ತುಂಬಬೇಕಾದ್ರ ಒಬ್ಬ ಮಹಾತ್ಮ ಬೇಕಾಗ್ತದ. ಅದಕ್ಕೆ ನನ್ನನ್ನೇ ಬಲಿ ಪಡಿ, ಆದ್ರೆ ಇಡೀ ಊರನ್ನು ಸುರಕ್ಷಿತವಾಗಿಡುವಂತ ಪ್ರಾರ್ಥನೆ ಮಾಡಿರ್ತಕ್ಕಂಥವ್ರು ಶರಣ ಶಿವಲಿಂಗೇಶ್ವರರು. ನಿಮ್ಮ ಹತ್ರ ಯಾರ ಬಂದ್ರ ಅಂತೀರ ನಂಗೆ? ಬೇಡ, ಈಗ ನಮ್ಮ ಹತ್ರ ಯಾರ ಹತ್ರ ಬಂದ ಹಂಗೆ ಕೇಳ್ಯದಪ್ಪ ಹೆಂಗೆ ಮಾಡುವುದು ಅಂತ ನಿಮ್ಮ ಹತ್ರ ಕೇಳಿದ್ರೆ, ಯಪ್ಪ ನಿಮ್ಮ ಗುಡಿ ಕಟ್ತೀವ್ರಿ, ನಿಮ್ದು ಹುಟ್ಟಹಬ್ಬ ಮಾಡ್ತೀವ್ರಿ, ನಿಮ್ದು ಪುಣ್ಯತಿಥಿ ಮಾಡ್ತೀವ್ರಿ, ಮೊದಲು ನೀವು ಹೋಗ್ರಿ ಅಂತೀರಿ. ಹಂಗಂದ್ರು ನಾವು ಹೋಗಂಗಿಲ್ಲ, ನಿಮ್ಮನ್ನ ಒಬ್ಬೊಬ್ರನ್ನ ಕಳಿಸ್ತೀವತ್ ನಾವು ಅಂತೀವಿ. ಆದ್ರೆ ಲೋಕಕ್ಕೆ ಬಂದ ಕಂಟಕಗಳನ್ನ, ಗ್ರಾಮಕ್ಕೆ ಬಂದ ಕಂಟಕಗಳನ್ನ ನಿವಾರಿಸುವ ಸಾಮರ್ಥ್ಯ ಅದು ಅವರಿಗಿದ್ರು ಪ್ರಕೃತಿಯ ವಿರುದ್ಧ ಹೋಗಬಾರದು. ನಿನ್ನ ಹಸಿವೆ ತೊಣಿಬೇಕಾದ್ರೆ ನನ್ನನ್ನೇ ಬಲಿ ತಗೋಂತ ತನ್ನನ್ನ ತಾನು ಅರ್ಪಿಸ್ಕೊಳ್ಳೋರು. ದೇವ್ರ ಹೆಸರ ಮ್ಯಾಗ ಬಲಿ ಕೊಡೋರು ನೀವೆಷ್ಟು ಜನ ಇಲ್ಲ? ಯಾವ್ಯಾವ ದರ್ಗಾಕ್ಕೆ ಹೋಗ್ತಿರೋ, ಯಾವ್ಯಾವ ದೇವ್ರಿಗೆ ಹೋಗ್ತಿರೋ, ಕುರಿ ಕಡಿತೀರಿ, ಕ್ವಾಣ ಕಡಿತೀರಿ, ಏನೇನ ಕಡಿತೀರಿ, ಕೊಡ್ಬೇಕಪ್ಪ ನಿಮ್ಮ ಮಕ್ಕಳನ್ನ ಬಲಿ ಕೊಡ್ಬೇಕು. ಬೇಡ, ನಿಮ್ ತಾಕತ್ತೇ ಇದ್ರೆ ಹುಲಿ ಸಿಂಹಗಳಂತಂದು ಬಲಿ ಕೊಡಬೇಕು. ದೇವೋ ದುರ್ಬಲಘಾತುಕ ಅಂತ ಹೇಳ್ತಾರೆ. ನೀವು ಅಂಥವೆಲ್ಲ ಹುಲಿ ಸಿಂಹ ಬಲಿ ಕೊಡಂಗಿಲ್ಲ, ಪಾಪ ಸಾದಾ ಪ್ರಾಣಿ ಕುರಿಗಳನ್ನ ಬಲಿ ಕೊಡ್ತೀರಿ. ಆದ್ರ ನಿಮ್ಮ ಬಲಿಗೆ ದೇವರು ಮೆಚ್ಚುತ್ತಾನೋ ಇಲ್ಲೋ, ಇವತ್ತು ಶರಣ ಶಿವಲಿಂಗೇಶ್ವರ ತಮ್ಮನ್ನೇ ಬಲಿಯಾಗಿ ಅರ್ಪಣೆ ಮಾಡ್ಕೊಂಡ್ರಂತ ಇವತ್ತು ಅವರು ದೇವರಾಗಿ ಮೆರೆದರು. ಅಂತ ಶರಣರ ಒಂದು 150ನೇ ಅರ್ಥಾತ್ ಶತಮಾನೋತ್ತರ ಸುವರ್ಣ ಸಂಭ್ರಮದೊಳಗ ಈ ವೇದಿಕೆ ಮೇಲೆ ನಾವು ಕುಂತೀವಲ್ಲ, ಇಂಥ ಒಂದು ಪವಿತ್ರ ಕಾರ್ಯಕ್ರಮದೊಳಗೆ ನಾವು ಪಾಲ್ಗೊಂಡೀವಿ. ಇದು ಬಹುತೇಕ ನಮ್ಮ ಇಡೀ ಜೀವಮಾನದ ಒಂದು ಸಾಧನೆ ಅಥವಾ ಇಡೀ ಜೀವಮಾನಕ್ಕೊಂದು ಧನ್ಯತಾ ಭಾವ ಬರುವಂತ ಒಂದು ಅಪರೂಪದ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮದೊಳಗ ನಿಮ್ಮೆಲ್ಲರ ಥಂಡಿ ಹಿಡಿದಾಗ ನಮ್ಮ ತಿಂಡಿ ಹೆಚ್ಚಾಗಿ ಮಾತಾಡಿದ್ರೆ ಏನು ಅರ್ಥ ಇರಂಗಿಲ್ಲ. ಅದಕ್ಕೆ ಆ ಶರಣ ಶಿವಲಿಂಗೇಶ್ವರರಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ ಅವರ ಕೃಪಾಶೀರ್ವಾದಕ್ಕೆ ನಾವೆಲ್ಲ ಪಾತ್ರರಾಗೋಣ ಅನ್ನುವಂಥ ಮಾತನ್ನು ತಿಳಿಸಿ, ಇನ್ನೊಂದು ಮಾತು, ಇದು ಒಂದು ತಾಸು ಬಿಡಂಗಿಲ್ಲ, ಹಂಗೇನಿಲ್ಲ. ಯಳಸಂಗಿಯೊಳಗ ಸಿದ್ಧಾರೂಢ ಮಠದ ಕಾರ್ಯಕ್ರಮ ಬರುವ ಜನವರಿ 30, 31, ಫೆಬ್ರವರಿ 1, 2, 3 ಈ 5 ದಿನಗಳ ಕಾಲ ಸಿದ್ಧಾರೂಢ ಮಠದ ರಜತ ಮಹೋತ್ಸವ ಕಾರ್ಯಕ್ರಮ, ಮೂರ್ತಿಯ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೂ ನಮ್ಮ ಪಟ್ಟಾಧಿಕಾರದ ದ್ವಾದಶ ಮಹೋತ್ಸವ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೀತದೆ. ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಈ ಮೂಲಕವಾಗಿ ಆಮಂತ್ರಣ ಕೊಡ್ತಾ ಇದ್ದೀವಿ. ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಈ ಶಿವಲಿಂಗೇಶ್ವರರ ಜಾತ್ರೆಯನ್ನು ಮಾಡುವಂತ ಈ ಶತಮಾನೋತ್ತರ ಸುವರ್ಣ ಸಂಭ್ರಮದ ವಿಶೇಷ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಕಾರ್ಯಕ್ರಮದಲ್ಲಿ 2 ಬಾರಿ ಪಾಲ್ಗೊಳ್ಳುವಂತ ಅವಕಾಶವನ್ನು ಮಾಡಿಕೊಟ್ಟಂತ ಟ್ರಸ್ಟ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತಿಗೆ ವಿರಾಮ. ಚಿತ್ರವಾಗಿ ಮತ್ತೊಮ್ಮೆ ನಮಗೆಲ್ಲ ಉಣಬಡಿಸಿರುವಂತಹ ಪೂಜ್ಯ ಪರಮಾನಂದ ಮಹಾಸ್ವಾಮಿಗಳವರ ಧನ್ಯವಾದಗಳನ್ನು ಹೇಳ್ತಾ, ಇದೀಗ ಬಹಳ